ನಮ್ಮ ಬಾಡಿ ಒಂದು ಬಯಾಲಜಿಕಲ್ ಕ್ಲಾಕ್ ಥರ. ಏನೇ ಫಂಕ್ಷನ್ ಆಗುತ್ತೆ ಅದು ಆ ಕ್ಲಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ 1 hour ರೂಲ್ ಫಾಲೋ ಮಾಡಿ. ಏನಿದು 1 hour ರೂಲ್ ಅಂದರೆ, ತುಂಬಾ ಜನ ಇದನ್ನ ಹೆಲ್ದಿ ಅಂತ ತಿಳ್ಕೊಂಡಿದ್ದಾರೆ, ಬಟ್ ಹೆಲ್ದಿ ಅಲ್ಲ. ಆ ಥರದ 3 ಯಾವುದು? ಮೊದಲನೇದು ಟೀ ಆ್ಯಂಡ್ ಬಿಸ್ಕೆಟ್. ಎಷ್ಟೊಂದು ಜನಕ್ಕೆ ಮನೇಲಿ ಅಡುಗೆ ಮಾಡೋದು, ಮಕ್ಕಳಿಗೆ ಡಬ್ಬಿ ಕಟ್ಟೋದು, ಇದರಲ್ಲೇ ಆಗಿ ಬ್ರೇಕ್ಫಾಸ್ಟ್ 10-11 ಗಂಟೆಗೆ ಮಾಡೋರು ಕೂಡ ಇರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು ಟಿಪ್ ಕೊಡೋಕ್ಕಾಗತ್ತಾ? ಖಂಡಿತವಾಗ್ಲೂ ನಮಗೆ ಪ್ರೋಟೀನ್ ತಿನ್ನಬೇಕು ಅಂತ ಗೊತ್ತು, ಬಟ್ ಪ್ರೋಟೀನಲ್ಲಿ ಏನಿರಬೇಕು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ಬ್ರೇಕ್ಫಾಸ್ಟ್ನಲ್ಲಿ ಟಾಪ್ 3 ಫುಡ್ಸ್ ಇದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಯಾವ್ಯಾವುದು? ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನ್ ಪಲ್ಲವಿ. ಇವತ್ತಿನ ಈ ಪಾಡ್ಕಾಸ್ಟ್ ನಲ್ಲಿ ನಾವು ಮಾತಾಡ್ತಾ ಇದೀವಿ ಬೆಳಗಿನ ತಿಂಡಿಯ ಬಗ್ಗೆ. ಬ್ರೇಕ್ಫಾಸ್ಟ್ ಯಾರಿಗ್ಯಾರಿಗೆಲ್ಲ ಮುಖ್ಯ ಅನ್ಸುತ್ತೆ? ಖಂಡಿತ ಬೇಕು ಅಲ್ವಾ? ಬಟ್ ಏನು ಅಂತಂದ್ರೆ, ಕೆಲವು ಸ್ಟಡೀಸ್ ಹೇಳುತ್ತೆ ಬ್ರೇಕ್ಫಾಸ್ಟ್ ಬೇಕಿಲ್ಲ ಅಂತ, ಇನ್ನು ಕೆಲವರು ಹೇಳ್ತಾರೆ ಬೇಕು ಅಂತ. ಸ್ಟಡಿ ಏನ್ ಹೇಳುತ್ತೋ ಬಿಟ್ಟಾಕಿ, ನಮ್ಮ ದೇಹ ನಿಜವಾಗ್ಲೂ ನಮ್ಮ ದೇಹಕ್ಕೆ ಬ್ರೇಕ್ಫಾಸ್ಟ್ ನ ಅವಶ್ಯಕತೆ ಇದೆಯಾ, ಮತ್ತೆ ವಿಜ್ಞಾನ ಏನ್ ಹೇಳುತ್ತೆ, ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ಬ್ರೇಕ್ಫಾಸ್ಟ್ ಬೇಕು ಅನ್ನೋದಾದ್ರೆ ಯಾವಾಗ ತಿನ್ಬೇಕು, ಹೇಗ್ ತಿನ್ಬೇಕು, ಯಾವ್ದನ್ನ ತಿನ್ಬೇಕು, ಇಡ್ಲಿ ಚಿತ್ರಾನ್ನವನ್ನ ಮತ್ತಷ್ಟು ಆರೋಗ್ಯಕರವಾಗಿ ಮಾಡ್ಕೊಳ್ಳೋಕ್ ಸಾಧ್ಯನಾ? ಇದು ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಬಗ್ಗೆ ಇರುವಂತಹ ಒಂದು ಪಾಡ್ಕಾಸ್ಟ್ ನ ಸಂಚಿಕೆ. ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಆಹಾರ ತಜ್ಞೆ ಮೌಲ್ಯ CR. ಮೌಲ್ಯ ಅವರೇ, ನಿಮ್ಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಫಾರ್ ಹ್ಯಾವಿಂಗ್ ಮೀ. ಸೊ ಇವತ್ತು ಕೂಡ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಎಸ್, ಶುರು ಮಾಡೋಣ. ಎಸ್, ಜೋಶ್ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ತಿಂದಿದ್ರಾ? ತಿಂದಿದ್ದೀನಿ. ಓಕೆ, ಹಾಗೆ ನಮ್ಮ ಈ ಪಾಡ್ಕಾಸ್ಟ್ ನ ಶುರು ಮಾಡೋಣ. ಹೇಳಿ, ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಬೇಕಾ? ಬೆಳಗಿನ ತಿಂಡಿಯ ಅವಶ್ಯಕತೆ ಇದೆಯಾ? ಸೊ ಎಸ್, ಬ್ರೇಕ್ಫಾಸ್ಟ್ ಬೇಕು. ಯಾಕಂದರೆ ರಾತ್ರಿ ಇಡೀ ನಮ್ಮ ದೇಹ ಒಂದು ಓವರ್ನೈಟ್ ಫಾಸ್ಟಿಂಗಲ್ಲಿ ಇರುತ್ತೆ. ಅಂದರೆ ನಾವು ಏನು ತಿಂದಿರಲ್ಲ ಖಂಡಿತವಾಗ್ಲೂ, ಬಟ್ ನಮ್ಮ ಬಾಡಿಲಿ ವೈಟಲ್ ಆರ್ಗನ್ಸ್ ಬಂದು ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಇದನ್ನ ನಮ್ಮ ಬಾಡಿ ಒಂದು ಕಾನ್ಸ್ಟೆಂಟ್ ಪ್ರೋಟೀನ್ ಟರ್ನ್ ಓವರಲ್ಲಿ ಮೇಂಟೈನ್ ಮಾಡಬೇಕು. ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಇದು ಒಂದು ಪವರ್ ಬಟನ್ ಅಂತ ಹೇಳ್ಬೋದು. ಸೊ ಎಸ್, ಬ್ರೇಕ್ಫಾಸ್ಟ್ ಬೇಕು. ನಮ್ಮ ಬಾಡಿನ ಆನ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಬೇಕು. ಓಕೆ, ಸೊ ದೇಹ ಒಂದು ಮಷೀನ್ ಅಂತ ಅಂದ್ಕೊಂಡ್ರೆ ಬ್ರೇಕ್ಫಾಸ್ಟ್ ಒಂದು ಸ್ವಿಚ್. ಈ ಸ್ವಿಚ್ ನ ಆನ್ ಮಾಡಿದ್ರೆ ದೇಹ ಎಫೆಕ್ಟಿವ್ ಆಗಿ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಎಸ್, ಸರಿ, ನೀವು ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿ ಮುಖ್ಯ ಅಂತ ಹೇಳಿದ್ರಿ. ಹಾಗಾದ್ರೆ ಯಾವಾಗ ತಿನ್ಬೇಕು? ನಮ್ಮ ಬಾಡಿ ಒಂದು ಬಯಾಲಜಿಕಲ್ ಕ್ಲಾಕ್ ಥರ. ಏನೇ ಫಂಕ್ಷನ್ ಆಗುತ್ತೆ ಅದು ಆ ಕ್ಲಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ 1 hour ರೂಲ್ ಫಾಲೋ ಮಾಡಿ. 1 hour ರೂಲ್. ಎಸ್, ಏನಿದು 1 hour ರೂಲ್ ಅಂದರೆ, ನಾವು ಎದ್ದ ತಕ್ಷಣ ಮಿನಿಮಮ್ 1 ಗಂಟೆಯ ಕಾಲ ವೇಟ್ ಮಾಡಬೇಕು ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ಮುಂಚೆ. ಓಕೆ, ಯಾಕಂದರೆ ಎದ್ದ ತಕ್ಷಣ ನಮ್ಮ ಬಾಡಿಲಿ ಸ್ಲೀಪ್ ಹಾರ್ಮೋನ್, ಅದ್ರ ಹೆಸರು ಮೆಲಟೋನಿನ್, ಅದೇನು ಹೈ ಇರುತ್ತೆ. ಇದೇನು ಮಾಡುತ್ತಂದರೆ ಇನ್ಸುಲಿನ್ ರಿಲೀಸ್ನ ಬ್ಲಾಕ್ ಮಾಡುತ್ತೆ. ಓಕೆ, ಸೊ ಇದಾದಾಗ ನಾವೇನಾದರೂ ಬ್ರೇಕ್ಫಾಸ್ಟ್ ತಿಂದರೆ ನಮಗೆ ಶುಗರ್ ನಮ್ಮ ಬಾಡಿಲಿ ಬ್ರೇಕ್ ಡೌನ್ ಆಗೋದಿಲ್ಲ. ಸೊ ಹಾಗಾಗಿ 1 ಗಂಟೆ ಕಾಲ ನಾವು ವೇಟ್ ಮಾಡಬೇಕು. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ನ ತಿನ್ಬೋದು. ಹೇಳಿ, ಮೂವ್ಮೆಂಟ್ ಮಾಡಿ, ಲೈಟ್ ಮೂವ್ಮೆಂಟ್ ಮಾಡಿ, ಎಕ್ಸಸೈಸ್ ಮಾಡಿ, ಏನಾದರೂ ಮಾಡಿ, ನೀರು ಕುಡೀರಿ, ಬಿಸಿಲಿಗೆ ಹೋಗಿ ರೆಡಿ ಆಗಿ ಆಮೇಲೆ ನಿಮ್ಮ ಬ್ರೇಕ್ಫಾಸ್ಟ್ನ ನೀವು ತಿನ್ಬೋದು. ಆ್ಯಂಡ್ ಎರಡನೇದು, ನಮ್ಮ ಬಾಡಿ ಬೆಳಗ್ಗೆ ಹೊತ್ತು ಅಂದರೆ ಮಾರ್ನಿಂಗ್, ಆಫ್ಟರ್ನೂನ್, ಈ ಕಾಲದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ನಾವು ಈ ಟೈಮಲ್ಲಿ ತಿಂದಾಗ ನಮ್ಮ ಬಾಡಿ ಅದನ್ನ ಬೇಗ ಯೂಸ್ ಮಾಡ್ಕೊಳ್ಳುತ್ತೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಶುಗರ್ ಫ್ಲಕ್ಚುಯೇಷನ್ಸ್ ಆಗಲ್ಲ. ನಮ್ಮ ಬ್ಲಡ್ ಪ್ರೆಷರ್ ಆಗಲಿ, ನಮ್ಮ ಬ್ಲಡ್ ಶುಗರ್ ಆಗಲಿ ಮೇಂಟೈನ್ ಆಗಿರುತ್ತೆ. ಆ್ಯಂಡ್ ಅದು ನಮ್ಮ ಬಾಡಿಗೆ ಫ್ಯೂಲ್ ಥರ. ಬಟ್ ರಾತ್ರಿ ಹೊತ್ತು ತಿನ್ನೋದಾದರೆ ಅದು ನಮ್ಮ ಬಾಡಿಗೆ ಸ್ಟೋರೇಜ್ ಥರ. ಓಕೆ, ಸೊ ಮಾರ್ನಿಂಗ್ ಫ್ಯೂಲ್, ನೈಟ್ ಸ್ಟೋರೇಜ್. ಈ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದಾನೇ ಸುಮಾರಷ್ಟು ಆರೋಗ್ಯಕ್ಕೆ ಸಮಸ್ಯೆಗಳಾಗೋದು. ಖಂಡಿತವಾಗ್ಲೂ. ಓಕೆ, ಎದ್ದ ನಂತರ 1 hour ಬಿಟ್ಟು ಬ್ರೇಕ್ಫಾಸ್ಟ್ ನ ತಿನ್ನೋದು ಉತ್ತಮ ಅಂತ ನೀವ್ ಹೇಳಿದ್ರಿ. ಅದು ಸರಿ. ಮತ್ತೆ ನಮ್ಮ ಈ ಪಾಡ್ಕಾಸ್ಟ್ ನ ಸುಮಾರಷ್ಟು ಜನ ಹೆಂಗಸರು ನೋಡ್ತಿರ್ತಾರೆ. ಅವರನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆ, ವರ್ಕಿಂಗ್ ವುಮೆನ್ ಇರಬಹುದು, ಅಥವಾ ಎಷ್ಟೊಂದು ಜನಕ್ಕೆ ಮನೇಲಿ ಅಡ್ಗೆ ಮಾಡೋದು, ಮಕ್ಕಳಿಗೆ ಡಬ್ಬಿ ಕಟ್ಟೋದು, ಇದರಲ್ಲೇ ಆಗಿ ಬ್ರೇಕ್ಫಾಸ್ಟ್ 10-11 ಗಂಟೆಗೆ ಮಾಡೋರು ಕೂಡ ಇರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು ಟಿಪ್ ಕೊಡಕ್ಕಾಗತ್ತಾ? ಖಂಡಿತವಾಗ್ಲೂ. ಫಾರ್
ಎನಿಬಡಿ ಫಾರ್ ದಟ್ ಮ್ಯಾಟರ್, ನನಗೆ ಆಗಲಿ ನಿಮಗೆ ಆಗಲಿ ತುಂಬ ಪ್ರಿಯಾರಿಟೀಸ್ ಇರುತ್ತೆ. Correct. ನಮ್ಮ ಫ್ಯಾಮ್ಲಿನ ರೆಡಿ ಮಾಡಬೇಕು, ನಾವು ರೆಡಿ ಆಗಬೇಕು, ನಮ್ಮ ವರ್ಕಿಗೆ ನಾವು ಹೋಗಬೇಕು. ಸೊ ಹಾಗಾಗಿ ಏನಾಗುತ್ತೆ, ನಮ್ಗೆ ಟೈಮ್ ಸಿಗೋದಿಲ್ಲ. ಬಟ್ ನಮ್ಮ ಆರೋಗ್ಯನ ನಾವೇ ಪ್ರಿಯಾರಿಟೈಸ್ ಮಾಡಬೇಕು. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಈಸಿ, ವೆರಿ ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್ನ ನಾವು ಮಾಡಬೇಕು. ಓಕೆ, ಸೊ 1 ಗಂಟೆ ಕಾಲ ತಕ್ಷಣ ತಿನ್ನೋಕ್ಕಾಗಲ್ಲ ಅಂದರೆ ಜಸ್ಟ್ ವೇಟ್ ಫಾರ್ ಲೈಕ್ 2 hours. ಬಟ್ ಬ್ರೇಕ್ಫಾಸ್ಟ್ನ ತಿನ್ನಿ. ಓಕೆ, ಆ್ಯಂಡ್ ಏನು ತಿನ್ನಬೇಕು, ಅದನ್ನ ಹೇಗೆ ಈಸಿಯಾಗಿ ಮಾಡ್ಬೋದು, ಹೇಗೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು ನಮ್ಮ ಡೇಸಿ ಬ್ರೇಕ್ಫಾಸ್ಟ್ನ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಕೊನೆವರೆಗೂ ಈ ಪಾಡ್ಕಾಸ್ಟ್ನ ನೋಡಿ. ಸೊ ಕೊನೆಗೆ ಸುಮಾರಷ್ಟು ಟಿಪ್ಸ್ ಕೊಡ್ತೀರಾ ಅಂತ ಆಯ್ತು. ಹೌದು. ಸರಿ, ಹಾಗಾದ್ರೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ನೀವು ಹೇಳಿದ್ರಿ, ಯಾವಾಗ ತಿನ್ನಬೇಕು ಅಂತ ಹೇಳಿದ್ರಿ, ಅದು ಸರಿ. ಬಟ್ ಏನ್ ತಿನ್ನಬೇಕು? ಸೊ ನಾನು ನಿಮಗೆ ಹೇಳ್ದಂಗೆ ಪ್ರೋಟೀನ್ ಬಂದು ಒಂದು ರಿಪೇರ್ ಬಟನ್, ಒಂದು ಆನ್ ಬಟನ್ ಅಂತ ನಾನು ನಿಮಗೆ ಹೇಳಿದೆ. ಸೊ ಇದು ಯಾವಾಗ ಆಗುತ್ತೆ ಅಂದರೆ ನಮ್ಮ ಬ್ರೇಕ್ಫಾಸ್ಟ್ಲಿ ನಾವು ಪ್ರೋಟೀನನ್ನು ಆ್ಯಡ್ ಮಾಡಿದಾಗ. ಸೊ ಹೈ ಕ್ವಾಲಿಟಿ ಪ್ರೋಟೀನ್ನ ನಾವು ತಿನ್ನಬೇಕು. ಸೊ ಈ ಥರ ಮಾಡೋದ್ರಿಂದ ನಾವು ನಮ್ಮ ಬಾಡಿಗೆ ಬ್ರೇಕ್ ಮಾಡೋದನ್ನ ನಿಲ್ಲಿಸು, ಕಟ್ಟೋದನ್ನ ಸ್ಟಾರ್ಟ್ ಮಾಡುವಂಥ ಮೆಸೇಜ್ ಕೊಡ್ತೀವಿ. ಸ್ಟಾಪ್ ಬ್ರೇಕಿಂಗ್, ಸ್ಟಾರ್ಟ್ ಬಿಲ್ಡಿಂಗ್ ಅಂತ. ಸೊ ಹಾಗಾಗಿ ಪ್ರೋಟೀನನ್ನು ನಾವು ನಮ್ಮ ಬ್ರೇಕ್ಫಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಅದು ಒಂದು ಹೈ ಕ್ವಾಲಿಟಿ ಪ್ರೋಟೀನ್. ಓಕೆ, ಸೊ ಪ್ರೋಟೀನ್ ಆ್ಯಡ್ ಮಾಡಬೇಕು, ಹೈ ಕ್ವಾಲಿಟಿ ಪ್ರೋಟೀನ್ ಆ್ಯಡ್ ಮಾಡಬೇಕು, ಸೋರ್ಸಸ್ ಯಾವ್ದು ಅನ್ನೋದಕ್ಕೆ ಸುಮಾರಷ್ಟು ವಿಡಿಯೋಸ್ ನಮ್ಮ ಒಂದು happiesthealth.com ವೆಬ್ಸೈಟ್ನಲ್ಲೂ ಸಿಗುತ್ತೆ, ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಸುಮಾರಷ್ಟು ಅದ್ರ ಬಗ್ಗೆ ಕಾಂಟೆಂಟ್ ನಾವು ಮಾಡಿದೀವಿ. ಮೌಲಿ ಅವರೇ, ಒಂದು ಪ್ರಶ್ನೆ ಏನು ಅಂತಂದ್ರೆ, ಯಾರಿಗೂ ಗೊತ್ತಿಲ್ಲದೆ ಇರುವಂತ ವಿಚಾರ ಪ್ರೋಟೀನ್ ಬಗ್ಗೆ ಏನಾದ್ರೂ ನೀವು ಹಂಚ್ಕೊಳ್ಳೋಕ್ಕಾಗತ್ತಾ? ಖಂಡಿತವಾಗ್ಲೂ ಪಲ್ವಿ, ನಮಗೆ ಪ್ರೋಟೀನ್ ತಿನ್ನಬೇಕು ಅಂತ ಗೊತ್ತು. ಬಟ್ ಪ್ರೋಟೀನಲ್ಲಿ ಏನಿರಬೇಕು, ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಲ್ಯೂಸಿನ್. ಏನಿದು ಲ್ಯೂಸಿನ್ ಬಂದು ಒಂದು ಅಮೈನೋ ಆಸಿಡ್. ಸೊ ಪ್ರೋಟೀನ್ ಕಟ್ಟೋದು ಅಮೈನೋ ಆಸಿಡ್. ಅಮೈನೋ ಆಸಿಡ್ ಇಸ್ ಈಕ್ವಲ್ ಟು ಪ್ರೋಟೀನ್. ಓಕೆ, ಸೊ ನಮ್ಮ ಬಾಡಿಗೆ 9 ಅಮೈನೋ ಆಸಿಡ್ಸ್ ನಾವು ತಿನ್ನೋ ಆಹಾರದಿಂದ ಕೊಡಬೇಕಾಗತ್ತೆ. ಓಕೆ, ಅದರಲ್ಲಿ ಒಂದು ಬಂದು ಲ್ಯೂಸಿನ್. ಯಾಕೆ ಲ್ಯೂಸಿನ್ ಇಂಪಾರ್ಟೆಂಟ್ ಆಗುತ್ತಂದ್ರೆ, ಇದು ಒಂದು ಆನ್ ಬಟನ್. ಇದನ್ನ ಆನ್ ಮಾಡಿದ್ರೆ ಜನರೇಟರ್ ವರ್ಕ್ ಆಗುತ್ತೆ, ಮಿಷಿನ್ ವರ್ಕ್ ಆಗುತ್ತೆ. ಹಾಗೆ ಲ್ಯೂಸಿನ್ ನಾವು ನಮ್ಮ ಪ್ರೋಟೀನ್ ಅಲ್ಲಿ ಆಡ್ ಮಾಡ್ಕೊಂಡು ತಿಂದ್ರೆ, ಅಂದ್ರೆ ನಾವು ಏನ್ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ತಿಂತೀವಿ ಅದರಲ್ಲಿ ಲ್ಯೂಸಿನ್ ಇದ್ರೆ ಅದು ಪ್ರೋಟೀನ್ ಮೆಟಬಾಲಿಸಮ್ಗೆ ಒಂದು ಆನ್ ಬಟನ್ ತರ. ಓಕೆ, ಅಂದ್ರೆ ಪ್ರೋಟೀನ್ ಮುಖ್ಯ, ಕರೆಕ್ಟ್. ಅದರಲ್ಲೂ ಲ್ಯೂಸಿನ್ ಇರುವಂತ ಪ್ರೋಟೀನ್ ಪದಾರ್ಥಗಳನ್ನ ತಿಂದ್ರೆ ಬಹಳ ಉಪಯೋಗ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಲ್ಯೂಸಿನ್ ಸಿಗೋದು ಪ್ರೋಟೀನ್ ಅಲ್ಲಿ. ಹೌದು, ಪ್ರೋಟೀನ್ ಅಲ್ಲಿ ಎಸ್ಪೆಷಲಿ ಓವರ್ ದ ಏಜ್ ಆಫ್ 40, ಅಂದ್ರೆ ಓವರ್ ದ ಏಜ್ ಆಫ್ 40, 50, 60 ನೀವು ಕೇಳಿರ್ಬೋದು, ಈ ಏಜ್ ಅಲ್ಲಿ ನಮ್ಮ ಬಾಡಿಲಿ ಪ್ರೋಟೀನ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಲ್ಯೂಸಿನ್ ಈ ಏಜ್ ಗ್ರೂಪ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿ ಮಸಲ್ ರಿಪೇರ್ನ ಆಕ್ಟಿವೇಟ್ ಮಾಡಬೇಕಂದ್ರೆ ನಾವು ತಿನ್ನೋ ಪ್ರೋಟೀನ್ ರಿಚ್ ಫುಡ್ಡಲ್ಲಿ 3 grams ಆಫ್ ಲ್ಯೂಸಿನ್ ಇರಬೇಕು ಎವ್ರಿ ಮೀಲಲ್ಲಿ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಇದರಲ್ಲಿ 3 grams ಆಫ್ ಲ್ಯೂಸಿನ್ನ ನಾವು ತಗೋಬೇಕು. ಓಕೆ, ನೀವು ಕೇಳಿರ್ಬೋದು ನಮ್ಮ ಬಾಡಿ ತೂಕ ಎಷ್ಟಿದೆ ನಾವು ಅಷ್ಟು ಪ್ರೋಟೀನ್ ತಿನ್ನಬೇಕು. ಇಫ್ ನಾವು ಎಕ್ಸಸೈಸ್ ಮಾಡಲ್ಲ ಅಂದರೆ ಎಕ್ಸಸೈಸ್ ಮಾಡಿದ್ರೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಬಟ್ ಫಾರ್ ಅ ನಾರ್ಮಲ್ ಪರ್ಸನ್ ನಮ್ಮ ತೂಕ ಎಷ್ಟಿದೆ ನಾವು ಅಷ್ಟು ಪ್ರೋಟೀನ್ ತಿನ್ನಬೇಕು. ಸೊ ಆ ಪ್ರೋಟೀನ್, ಫಾರ್ ಎಕ್ಸಾಂಪಲ್ ನಾನು ನನ್ನ ತಿಂಡಿಲಿ ಒಂದು 30 ಗ್ರಾಮ್ ಪ್ರೋಟೀನ್ ತಗೊಂಡೆ, ಒಂದು ಮೊಟ್ಟೆ ತಗೊಂಡೆ ಅಥವಾ ಒಂದು ಕಾಳು ಪಲ್ಯ ತಗೊಂಡೆ, ಅದರಲ್ಲಿ ವಿ ಹ್ಯಾವ್ ಟು ಮೇಕ್ ಶ್ಯೂರ್ 3 grams ಆಫ್ ಪ್ರೋಟೀನ್ ಇರಬೇಕು. ಓಕೆ, ಫಸ್ಟ್ಲಿ ಬ್ರೇಕ್ಫಾಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಪ್ರೋಟೀನ್ ರಿಚ್ ಇರಬೇಕು ಅಂತ ಹೇಳಿದ್ರಿ, ಅದರಲ್ಲಿ ಲ್ಯೂಸಿನ್ ಇರುವಂತದ್ದನ್ನ ತಿನ್ಬೇಕು ಅಂತ ಹೇಳಿದ್ರಿ, ಯಾಕೆ ಅಂತ ಕೂಡ ಹೇಳಿದ್ರಿ. ಈಗ ಲ್ಯೂಸಿನ್ ನಮಗೆ ಸಿಗುವಂತ ಪದಾರ್ಥಗಳು ಯಾವುದು ಅನ್ನೋದನ್ನ ಹೇಳ್ತೀರಾ? ಖಂಡಿತವಾಗ್ಲು. ಸೊ ನಾವು ತಿನ್ನೋ ಆಹಾರ ಅಂದ್ರೆ ಇಂಡಿಯಾದಲ್ಲಿ ನಾವು ಸಾಕಷ್ಟು ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಪ್ರೋಟೀನ್ ಅಂಶ ಇದೆ, ನಮಗೆ ಗೊತ್ತಿಲ್ಲದೆ ಇರೋದು ಇದೆ. ಬಟ್ ಅದರಲ್ಲಿ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಾವು ಮೊಸರು ಏನು ತಿಂತೀವಿ ಅಥವಾ 1 ಕಪ್ ಮೊಸರು ಏನು ತಿಂತೀವಿ ಅದರಲ್ಲಿ 1 ಗ್ರಾಮ್ ಆಫ್ ಲ್ಯೂಸಿನ್ ನಮಗೆ ಸಿಗುತ್ತೆ. ಪನ್ನೀರ್, ಸೊ ಕಾಮನ್ ಇಂಡಿಯನ್ ಅಂದರೆ ವೆಜಿಟೇರಿಯನ್ ಆಪ್ಷನ್, ಅಂದರೆ ನಾವು ವೆಜ್ಗೆ ಪ್ರೋಟೀನ್ ಏನಂತ ಕೇಳಿದಾಗ ಫಸ್ಟ್ ಎಲ್ಲರೂ ಹೇಳೋದು ಪನ್ನೀರ್. ಸೊ ಪನ್ನೀರಲ್ಲಿ ಎಷ್ಟು ಸಿಗುತ್ತೆ ನಮಗೆ 2 ಗ್ರಾಮ್, ಅಂದರೆ 1 ಕಪ್ ಆಫ್ ಪನ್ನೀರ್ ತಗೊಂಡ್ರೆ ಅದರಲ್ಲಿ ನಮಗೆ 2 ಗ್ರಾಮ್ ಆಫ್ ಲ್ಯೂಸಿನ್ ಸಿಗುತ್ತೆ. ಆ್ಯಂಡ್ ಬೇರೆ ವೆಜಿಟೇರಿಯನ್ ಆಪ್ಷನ್ಸ್ ಬಂದು ಸೋಯಾದಲ್ಲಿ ನಮಗೆ 1 ಗ್ರಾಮ್ ಆಫ್ ಲ್ಯೂಸಿನ್ ಸಿಗುತ್ತೆ. ಬಟ್ ನಾವು ಯೂಸ್ ಮಾಡೋ ಬೇಳೆಗಳು, ಅಂದರೆ ನಾವು ಕಾಮನ್ ಆಗಿ ಮನೇಲಿ ಯೂಸ್ ಮಾಡ್ತೀವಿ ಬೇಳೆಗಳು, ಅಂದರೆ ಉದ್ದಿನ ಬೇಳೆ ಆಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು, ಇದರಲ್ಲಿ 500 mg ಆಫ್ ಲ್ಯೂಸಿನ್ ನಮಗೆ ಸಿಗುತ್ತೆ ಇನ್ 1 ಕಪ್. ನಾನ್
ನಾನ್ ವೆಜ್ಜಲ್ಲಿ ಮೊಟ್ಟೆ. ಸೊ ಮೊಟ್ಟೆಲಿ ನಮಗೆ ಒಂದು ಮೊಟ್ಟೆಲಿ 1 ಗ್ರಾಮ್ ಆಫ್ ಲ್ಯೂಸಿನ್ ಸಿಗುತ್ತೆ. ಬಟ್ ಇದಲ್ಲದೆ ನಟ್ಸ್ ಆ್ಯಂಡ್ ಸೀಡ್ಸ್ ಬಂದು ನಾವು ಬಾದಾಮ್ ತಿಂತೀವಿ, ಅಥವಾ ಸೀಡ್ಸ್ ಬಂದು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಇದರಲ್ಲಿ ಸಮೇತ ಅಂದರೆ ಬಾದಾಮಲ್ಲಿ 1.5 ಗ್ರಾಮ್ಸ್ ಆಫ್ ಲ್ಯೂಸಿನ್ ಆ್ಯಂಡ್ ಪಂಪ್ಕಿನ್ ಸೀಡ್ಸಲ್ಲಿ ನಮಗೆ 2.5 ಗ್ರಾಮ್ಸ್ ಆಫ್ ಲ್ಯೂಸಿನ್ ಸಿಗುತ್ತೆ. ಬಟ್ ಕಾರ್ಬೋಹೈಡ್ರೇಟ್ ಅಂಶ ಬರೋದಾದರೆ ಅಂದರೆ ಜೋಳ ಹಿಟ್ಟಾಗಿರ್ಬೋದು, ಓಟ್ಸ್ ಆಗಿರ್ಬೋದು, ಇದರಲ್ಲಿ ಸಮೇತ ನಮಗೆ ಲ್ಯೂಸಿನ್ ಅಂಶ ಸಿಗುತ್ತೆ. ಬಟ್ ಇದರಲ್ಲಿ ನಿಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಲ್ಯೂಸಿನ್ ಇದೆ. 12 ಗ್ರಾಮ್ ಆಫ್ ಲ್ಯೂಸಿನ್ ನಮಗೆ ಜೋಳದ ಪುಡಿಯಲ್ಲಿ ಸಿಗುತ್ತೆ. ಆ್ಯಂಡ್ ಓಟ್ಸಲ್ಲಿ 0.5 ಗ್ರಾಮ್ಸ್ ಆಫ್ ಲ್ಯೂಸಿನ್ ಸಿಗುತ್ತೆ. ಆ್ಯಂಡ್ ಬಾಜ್ರದಲ್ಲಿ ನಮಗೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1000 mg ಆಫ್ ಲ್ಯೂಸಿನ್ ಸಿಗುತ್ತೆ. ಲ್ಯೂಸಿನ್ ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ವಿಚಾರವನ್ನ ನೀವು ತಿಳಿಸಿದ್ರಿ. ಈಗ ನಮ್ಮ ಬ್ರೇಕ್ಫಾಸ್ಟ್ ಅಂತಂದ್ರೇನೆ ನಮ್ ಕಣ್ಮುಂದೆ ಬರೋದು ಇಡ್ಲಿ, ದೋಸೆ, ವಡೆ, ಪೊಂಗಲ್, ಅವಲಕ್ಕಿ, ಈ ತರದನ್ನ ಅಂದ್ರೆ ಕಾರ್ಬೋಹೈಡ್ರೇಟ್ ರಿಚ್ ಬ್ರೇಕ್ಫಾಸ್ಟ್ ಅನ್ನೇ ನಾವು ಮಾಡೋದು. ಎಷ್ಟೇ ಪ್ರಯತ್ನ ಪಟ್ರು ಕೂಡ ಪಲ್ಯಗಳು ಬೇರೆ ಏನಾದ್ರೂ ಮಾಡ್ಕೋಬಹುದೇ ಹೊರತು ಮೇನ್ ನಮ್ಗೆ ದೋಸೆನೇ ಇರತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಎಲ್ಲರ ಮನೆಗಳಲ್ಲೂ ಇದನ್ನ ಆರೋಗ್ಯಕರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ. ಇದೆಲ್ಲ ಬಂದು ಇದು ನಮ್ಮ ದೇಸಿ ಬ್ರೇಕ್ಫಾಸ್ಟ್ ಅಲ್ವಾ. ಸೊ ಇದನ್ನ ನಿಲ್ಲಿಸಲೇಬೇಕು ಅಂತ ಏನಿಲ್ಲ, ಜಸ್ಟ್ ಅಪ್ಗ್ರೇಡ್ ಮಾಡೋಣ ನಮ್ಮ ದೇಸಿ ಬ್ರೇಕ್ಫಾಸ್ಟ್ನ. ಹೇಗೆ ಅಪ್ಗ್ರೇಡ್ ಮಾಡೋದು? ಸಿಂಪಲ್ ಆಗಿರೋ 3 ಸ್ಟೆಪ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್, ನಿಮ್ಮ ಹಿಟ್ಟುಗಳನ್ನ ಎನ್ರಿಚ್ ಮಾಡಿ. ಅಂದರೆ ನಾವು ಅಕ್ಕಿ ಹಿಟ್ಟನ್ನ ಏನು ಯೂಸ್ ಮಾಡ್ತೀವಿ ಅದ್ರ ಬದಲು ಬೇರೆ ಹಿಟ್ಟುಗಳನ್ನ ಯೂಸ್ ಮಾಡಿ. ಯಾವ್ಯಾವ ಹಿಟ್ಟು? ಸೋಯಾ ಹಿಟ್ಟಾಗಿರ್ಬೋದು, ಓಟ್ಸ್ ಹಿಟ್ಟು ಆಗಿರ್ಬೋದು, ನಮ್ಮ ಮಿಲೆಟ್ಸ್ ಏನು ಬರುತ್ತೆ ಸಿರಿಧಾನ್ಯಗಳು, ಅದರಲ್ಲಿ ಬೇರೆ ಥರಗಳ ಹಿಟ್ಟನ್ನ ಮಾಡ್ಕೋಬೋದು. ಆ್ಯಂಡ್ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಹಿಟ್ಟಿದೆ, ಅದು ರಾ ಜಾಕ್ ಫ್ರೂಟ್ ಹಿಟ್ಟು. ಹಲಸಿನಹಣ್ಣು. ಇದರಲ್ಲಿ ಸಮೇತ ನಾವು ಹಿಟ್ಟು ಮಾಡ್ಬೋದು. ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಇದು ಡಯಾಬಿಟೀಸ್ ಇರೋರಿಗೆ ಸಹ ತುಂಬ ಒಳ್ಳೆಯದು. ಬಟ್ ರಾ ಜಾಕ್ ಫ್ರೂಟ್, ಓಕೆ, ಹಲಸಿನಕಾಯಿನ ಒಂದು ಹಿಟ್ಟು ಅಂತ ನೀವು ಹೇಳ್ತಾ ಇದ್ದೀರಾ. ಅದು ಸಿಗುತ್ತೆ ಅನ್ಸುತ್ತಲ್ವಾ ಮಾರ್ಕೆಟ್? ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಸೊ ಒಂದು ನಾವು ರೊಟ್ಟಿ ಮಾಡ್ಬೇಕಾದ್ರೆ, ಅದು ಇದು ಮಾಡ್ಬೇಕಾದ್ರೆ ಈ ತರದನ್ನೆಲ್ಲ ಅಕ್ಕಿ ಹಿಟ್ಟು ಒಳಗೆ ಸೇರಿಸೋದು ಕೂಡ ಉತ್ತಮ ಅನ್ಸುತ್ತೆ ಒಂದು. ಜೊತೆಗೆ ಈಗ ನಾವು ಇಡ್ಲಿ, ದೋಸೆಗೆಲ್ಲ ನೆನೆಸ್ತೀವಲ್ಲ, ಆವಾಗೂ ಕೂಡ ಇದನ್ನೆಲ್ಲ ನೆನೆಸಬಹುದಲ್ವಾ? ಖಂಡಿತವಾಗ್ಲೂ ಇದನ್ನ ನೆನೆಸ್ಬೋದು. ಸೊ ಜಸ್ಟ್ ಎನ್ರಿಚ್ ಮಾಡಬೇಕು, ಅದ್ರ ಬದಲು ಇದನ್ನ ಯೂಸ್ ಮಾಡಿ. ಓಕೆ. ಅಂಡ್ ಎರಡನೇ ಮೆಥಡ್ ಅಥವಾ ಹ್ಯಾಕ್, ಇದನ್ನ ಮಿಕ್ಸ್ಡ್ ಪ್ರೋಟೀನ್ ಮೆಥಡ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಆನಿಮಲ್ ಸೋರ್ಸಸ್ ಮತ್ತೆ ಪ್ಲಾಂಟ್ ಸೋರ್ಸಸ್ನ ಮಿಕ್ಸ್ ಮಾಡೋದು. ಓಕೆ, ಅಷ್ಟೇ. ಫಾರ್ ಎಕ್ಸಾಂಪಲ್, ನಾವು ದೋಸೆ ತಿನ್ನೋದಾದ್ರೆ ಇದ್ರ ಜೊತೆ ಪನ್ನೀರ್ ಫಿಲ್ಲಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಡ್ಲಿ ತಿನ್ನೋದಾದ್ರೆ ಕಾಳು ಸಾರು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಉತ್ತಪ್ಪ ಮಾಡೋದಾದ್ರೆ ಇದ್ರ ಮೇಲೆ ಪನ್ನೀರ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಓಕೆ. ಅಥವಾ ಬೇರೆ ಏನೋ ಆಪ್ಷನ್ ಇಲ್ಲ ಅಂದ್ರೆ ನಾನು ಚಿತ್ರಾನ್ನ ತಿಂತೀನಿ, ನಾನೇನಾದ್ರು ಪುಳಿಯೋಗರೆ ತಿಂತೀನಿ ಅಂದ್ರೆ ಈ ಪೀನಟ್ಸ್ ಬರುತ್ತಲ್ವಾ, ಕಡಲೆ ಬೀಜ, ಇದನ್ನ ನಾವು ಬಾಯ್ಲ್ ಮಾಡಿ ಸಮೇತ ಅದ್ರಲ್ಲಿ ಹಾಕ್ಬೋದು. ದಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಓಕೆ, ಅಂದ್ರೆ ಕಡಲೆಕಾಯಿ ಚಿತ್ರಾನ್ನಕ್ಕೆಲ್ಲ ನಾವು ಒಗ್ಗರಣೆಗೆ ಅದನ್ನ ಬಳಸ್ತೀವಿ. ಸೊ ಅದನ್ನ ಹಾಗೆ ಹಾಕೋದಕ್ಕಿಂತ ಬೇಯಿಸಿ ಹಾಕಿದ್ರೆ ಅದರಿಂದ ನಮಗೆ ಬೆನಿಫಿಟ್ ಇದೆ. ಹೌದು. ಇದ್ರ ಜೊತೆಗೆ ಸ್ಮಾರ್ಟ್ ಸೈಡ್ಸ್, ಅದ್ರ ಅರ್ಥ ಏನಂದ್ರೆ ಈ ಕೋಕೋನಟ್ ಚಟ್ನಿ, ನಾವು ಯಾವಾಗ್ಲೂ ಕೋಕೋನಟ್ ಚಟ್ನಿ ಎಲ್ಲದ್ರ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಕೋಕೋನಟ್ ಚಟ್ನಿ ಅದು ಕಾಮನ್ ಆಗಿ ತಿಂತೀವಿ. ಸೊ ಅದ್ರ ಬದಲು ಹಂಕರ್ಡ್ ರಾಯ್ತ ಮಾಡ್ಕೊಳ್ಳಿ. ಏನಿದು ಹಂಕರ್ಡ್ ರಾಯ್ತ ಅಂದ್ರೆ, ಸೊ ಗಟ್ಟಿ ಮೊಸರು ಏನ್ ಬರುತ್ತೆ ಅದನ್ನ ಜಸ್ಟ್ ನಾವು ಒಂದು ಪಾತ್ರೆಲಿ ಹಾಕಿ ಅದನ್ನ ಕಟ್ಟಬೇಕು. ಪಾತ್ರೆ ಮೇಲೆ ಒಂದು ಬಟ್ಟೆ ಇಟ್ಟು ಅದನ್ನ ಕಟ್ಟಬೇಕು. ಅದರಲ್ಲಿ ನೀರ್ ಅಂಶ ಎಲ್ಲ ಹೋಗಿ ಏನು ಉಳಿಯುತ್ತೆ ಅದು ಹಂಕರ್ಡ್. ಓಕೆ. ಆ್ಯಂಡ್ ಅದು ಪ್ರೋಟೀನಲ್ಲಿ ತುಂಬ ರಿಚ್ ಆಗಿರುತ್ತೆ. ಪ್ರೋಟೀನ್ ಅಂಶ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾವು ರಾಯ್ತ ಸಮೇತ ಮಾಡ್ಬೋದು. ಓಕೆ. ಆ್ಯಂಡ್ ತುಂಬ ಈಸಿ, ಮನೇಲಿ ಸಮೇತ ಮಾಡ್ಬೋದು. ನೀವು ಗ್ರೀಕ್ ಯೋಗರ್ಟ್ ಅಂತ ನೀವು ಎಲ್ಲರೂ ಕೇಳಿರ್ಬೋದು. ಆ ಗ್ರೀಕ್ ಯೋಗರ್ಟ್ನ ನಾವು ದೇಸಿ ವರ್ಷನ್ನ ನಾವು ಹಂಕರ್ಡ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ಆ ನೀರನ್ನ ಬಿಸಾಕ್ಬೇಡಿ. ಆ ನೀರಲ್ಲಿ ಸಮೇತ ನಮಗೆ ವೇ ಪ್ರೋಟೀನ್ ಸಿಗುತ್ತೆ. ಸೊ ಆ ನೀರನ್ನ ನಾವು ಹಿಟ್ಟು ಕಳ್ಸೋಕ್ಕೆ ಅಥವಾ ಏನಾದರೂ ಸಾಂಬಾರು ಮಾಡಿದಾಗ ಸಾಂಬಾರ್ಗೆ ಸಮೇತ ನಾವು ಈ ನೀರನ್ನ ಉಪಯೋಗಿಸ್ಬೋದು. ಅದರಲ್ಲಿ ನಿಮಗೆ ವೇ ಪ್ರೋಟೀನ್ ಸಿಗುತ್ತೆ. ಸೊ ಸುಮಾರಷ್ಟು ಪ್ರೋಟೀನ್ನ ಅಂಶಗಳು ಯಾವ್ಯಾವ ಆಹಾರದಲ್ಲಿರುತ್ತೆ, ಅದನ್ನ ಹೇಗೆ ನಾವು ಸ್ಮಾರ್ಟ್ ಆಗಿ ಬಳಸ್ಕೋಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಇದರ ಜೊತೆಗೆ ನಿಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ ಐಟಮ್ ಏನಾದರೂ ಕಾರ್ಬೋಹೈಡ್ರೇಟ್ ರಿಚ್ ಅಪ್ಪ, ಬಟ್ ನನಗೆ ಇದನ್ನ ಬಿಟ್ಟಿರಕ್ಕಾಗಲ್ಲ ಅನ್ನೋದಿದ್ರೆ ಅದನ್ನ ನಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದನ್ನ ಹೇಗೆ ನಾವು ಬೆಟರ್ ಮಾಡಬಹುದು, ಅದನ್ನ ಹೇಗೆ ಉತ್ತಮಗೊಳಿಸಬಹುದು ಅನ್ನೋದನ್ನ ನಮ್ಮ ಮೌಲ್ಯ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಖಂಡಿತವಾಗ್ಲೂ ನಿಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ನ ನೀವು ಕಾಮೆಂಟಲ್ಲಿ ಟೈಪ್ ಮಾಡಿ. ಆ್ಯಂಡ್ ಅದನ್ನ ಸಿಂಪ್ಲಿಫೈ ಆ್ಯಂಡ್ ಅದನ್ನ ಟೇಸ್ಟಿ ಮಾಡೋಕ್ಕೆ ನಾನು ನಿಮಗೆ ಹೇಳ್ಕೊಡ್ತೀವಿ. ಸೂಪರ್. ಇನ್ನೊಂದೇನು ಅಂತಂದ್ರೆ, ಬ್ರೇಕ್ಫಾಸ್ಟ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ
ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಐ ವಾಂಟ್ ಟು ಕವರ್ ದಿಸ್ ಪಾಯಿಂಟ್ ಆಲ್ಸೋ. ಎಷ್ಟೇ ತಿಂದ್ರು ಏನೇ ಇದ್ರು ಒಂದೊಂದ್ಸತಿ ಕ್ರೇವಿಂಗ್ ಆಗ್ಬಿಡತ್ತೆ. ಅದನ್ನ ಅವಾಯ್ಡ್ ಮಾಡಕ್ ಏನಾದ್ರೂ ಆಪ್ಷನ್ ಇದೆಯಾ? ನಾನು ನಿಮ್ಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಆಫ್ 2 ಮಾರ್ನಿಂಗ್ಸ್. ನಿಮ್ಮ ಹೆಸರೇ ತಗೊಳ್ಳೋಣ, ನೀವು ಅಂಡ್ ನಾನು, ಮೌಲ್ಯ ಅಂಡ್ ಪಲ್ಲವಿ ಎಕ್ಸಾಂಪಲ್ಲೇ ತಗೊಳ್ಳೋಣ. ಓಕೆ, ಸೊ ಮೌಲ್ಯ ಬಂದು ಬೆಳಗ್ಗೆ ಟೀ ಅಂಡ್ ಬಿಸ್ಕೆಟ್ ತಿಂತಾಳೆ, ಬ್ರೇಕ್ಫಾಸ್ಟ್ ಏನು ಮಾಡಲ್ಲ. ನಮ್ಮ ಆಹಾರ ತಜ್ಞ ಈ ಸಿಚುವೇಶನ್ ಅಲ್ಲಿ ಟೀ ಕುಡಿತಾ ಇದ್ದಾರೆ. ಸೊ ನಾನು ಎಕ್ಸಾಂಪಲ್ ಆಗ್ತೀನಿ. ಸೊ ಇವಳು ಬ್ರೇಕ್ಫಾಸ್ಟ್ಗೆ ಟೀ ಮತ್ತೆ ಬಿಸ್ಕೆಟ್ ನ ಕುಡಿತಾಳೆ. ಅಂಡ್ ಪಲ್ಲವಿ ಬಂದು ನಾನು ಹೇಳಿರೋ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ಅವಳು ಒಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ನ ತಿಂತಾಳೆ. ಓಕೆ, ಆ್ಯಂಡ್ ಇಬ್ಬರ ದಿನಚರಣೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಮೌಲ್ಯಂಗೆ 11 ಗಂಟೆಗೆ ಆಲ್ರೆಡಿ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ ಸಾಯಂಕಾಲ 4 ಗಂಟೆ ಆಗೋಷ್ಟರಲ್ಲಿ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಮೌಲ್ಯ ಏನು ಮಾಡ್ತಾಳೆ, ರಾತ್ರಿ ಮನೆಗೆ ಹೋಗ್ತಾಳೆ, ಫುಲ್ ಏನೇನು ಸಿಗುತ್ತೆ ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಯಾಕಂದರೆ ಅವಳಿಗೆ ಕ್ರೇವಿಂಗ್ಸ್ ಆಗಿದೆ. ಬಟ್ ಪಲ್ಲವಿ ಇಸ್ ಎ ಸ್ಮಾರ್ಟ್ ಗರ್ಲ್. ಅವಳೇನು ಮಾಡ್ತಾಳೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅವಳಿಗೆ ಯಾವುದೇ ಶುಗರ್ ಫ್ಲಕ್ಚುಯೇಷನ್ಸ್ ಆಗಲ್ಲ, ಬಿಕಾಸ್ ಅವಳೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ತಿಂದಿರ್ತಾಳೆ. ಮಧ್ಯಾಹ್ನ ಆಗೋಷ್ಟರಲ್ಲಿ ಪಲ್ಲವಿಗೆ ಅವಳು ಆಲ್ರೆಡಿ ಫುಲ್ ಇರ್ತಾಳೆ, ಸ್ಟೇಬಲ್ ಶುಗರ್ ಇರುತ್ತೆ. ಆ್ಯಂಡ್ ಸಾಯಂಕಾಲ ಆಗೋಷ್ಟರಲ್ಲಿ ಅವಳಿಗೆ ಯಾವುದೇ ಕ್ರ್ಯಾಶ್ ಆಗಲ್ಲ. ಆ್ಯಂಡ್ ಅವಳು ಸ್ಮಾರ್ಟ್ ಆಪ್ಷನ್ ಆಗಿ ಮಧ್ಯಾಹ್ನ ಸಹ ಅವಳ ಲಂಚ್ಗೆ ಪ್ರೋಟೀನ್ ಆ್ಯಡ್ ಮಾಡ್ತಾಳೆ. ಆ್ಯಂಡ್ ಈವ್ನಿಂಗ್ ಅವಳಿಗೆ ಯಾವುದೇ ಶುಗರ್ ಕ್ರ್ಯಾಶ್ ಆಗೋದಿಲ್ಲ. ಓಕೆ, ಆ್ಯಂಡ್ ನೈಟ್ ಅವಳು ಹೆಲ್ದಿಯಾಗಿ ಪ್ರೋಟೀನ್ ರಿಚ್ ಡಿನ್ನರ್ನ ತಗೊಳ್ತಾಳೆ, ಬಿಕಾಸ್ ಅವಳಿಗೆ ಬೇರೆ ಯಾವುದು ಶುಗರ್ ಕ್ರೇವಿಂಗ್ಸ್ ಆಗಲಿ, ಬೇರೆ ಯಾವುದು ಸಾಲ್ಟ್ ಕ್ರೇವಿಂಗ್ಸ್ ಆಗಲಿ ಅಥವಾ ಜಂಕ್ ಫುಡ್ ಕ್ರೇವಿಂಗ್ಸ್ ಆಗಲಿ ಆಗೋದಿಲ್ಲ. ಸೊ ಹಾಗಾಗಿ ಇಬ್ಬರಿಗೂ ಸೇಮ್ ಕಲ್ಚರ್ ಇದೆ, ಬಟ್ ಅವ್ರು ಮಾಡಿರೋ ಆಪ್ಷನ್ಸ್ ಬೇರೆದು. ಸೊ ಹಾಗಾಗಿ ಸ್ಮಾರ್ಟ್ ಚಾಯ್ಸ್ ಮಾಡಿ. ಓಕೆ, ಅಂದ್ರೆ ಪ್ರೋಟೀನ್ ನಮ್ಮನ್ನ ಫುಲ್ ಆಗಿಡೋದ್ರಿಂದ ನಮಗೆ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಓಕೆ, ಸೊ ಯಾರಿಗೆಲ್ಲ ಕ್ರೇವಿಂಗ್ಸ್ ಆಗುತ್ತೋ ಅವ್ರ ಪ್ರೋಟೀನ್ ಇಂಟೇಕ್ ನ ನೋಡ್ಕೊಂಡ್ರೆ ಅವ್ರಿಗೆ ಉತ್ತರ ಸಿಕ್ಬಿಡುತ್ತೆ. ಖಂಡಿತ. ಆಲ್ ರೈಟ್, ವಿ ಆರ್ ಆಲ್ಮೋಸ್ಟ್ ಎಟ್ ದಿ ಎಂಡ್ ಆಫ್ ದ ಶೋ. ಬ್ರೇಕ್ಫಾಸ್ಟ್ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನೀವು ಕೊಟ್ಟಿದ್ದೀರಾ. ಬೇಕು, ಯಾಕೆ ಬೇಕು, ಎಷ್ಟು ಗಂಟೆಗೆ ತಿನ್ನಬೇಕು, ಏನ್ ತಿನ್ನಬೇಕು, ನಮ್ಮ ರೆಗ್ಯುಲರ್ ಪದಾರ್ಥಗಳನ್ನ ಹೇಗೆ ನಾವು ಮತ್ತಷ್ಟು ಉತ್ತಮಗೊಳಿಸ್ಕೋಬಹುದು, ಇವೆಲ್ಲವನ್ನ ನೀವು ಹೇಳಿದ್ರಿ. ಒಂದಷ್ಟು ಪ್ರಶ್ನೆಗಳನ್ನ ಈಗ ನಾನು ಕೇಳ್ತೀನಿ. ಇದೊಂಥರ ರ್ಯಾಪಿಡ್ ಫೈರ್ ಗೇಮ್. ಓಕೆ, ಬ್ರೇಕ್ಫಾಸ್ಟ್ ಸಮಾಚಾರ ತಿಳಿದಿರ್ಲಿ ಈ 3 ವಿಚಾರ. ಓಕೆ, ಸೊ ನಾನು ಏನ್ ಪ್ರಶ್ನೆ ಕೇಳ್ತೀನೋ ಎಲ್ಲದಕ್ಕೂ 3ರ ಉತ್ತರವನ್ನ ನೀವು ಕೊಡ್ಬೇಕು. ಎಸ್, ಲೆಟ್ಸ್ ಡೂ ಇಟ್. ಓಕೆ, ಬ್ರೇಕ್ಫಾಸ್ಟ್ ನಲ್ಲಿ ಟಾಪ್ 3 ಫುಡ್ಸ್, ಇದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು, ಯಾವ್ದು? ಶುಗರಿ ಡ್ರಿಂಕ್ಸ್ ಬಂದು ಆಯಿಲಿ ಫುಡ್ ಅಂಡ್ ಫ್ರೂಟ್ ಜ್ಯೂಸಸ್. ಮತ್ತೆ ಬ್ರೇಕ್ಫಾಸ್ಟ್ ನಲ್ಲಿ ಈ 3ಅನ್ನ ಸೇರಿಸ್ಕೊಳ್ಳಿ, ಅದು ಬಹಳ ಉತ್ತಮ. ಆ ಥರದ್ದು ಯಾವುದು? ಫಸ್ಟ್ ನಾವು ಮಾತಾಡ್ದಂಗೆ ಪ್ರೋಟೀನ್ ಇರಬೇಕು. ಅಂಡ್ ಎರಡನೇದು ಫೈಬರ್, ಅಂದರೆ ತರಕಾರಿಗಳಾಗಲಿ ಹಣ್ಣಾಗಲಿ ಇದರಲ್ಲೆಲ್ಲ ಫೈಬರ್ ಅಂಶ ಇರುತ್ತೆ, ಇದನ್ನ ನಾವು ಸೇರಿಸ್ಕೋಬೇಕು. ಸೊಪ್ಪುಗಳು ಸಹ ಇದನ್ನ ನಾವು ಸೇರಿಸ್ಕೋಬೇಕು. ಆ್ಯಂಡ್ ಮೂರನೇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಅಂದರೆ ವೈಟ್ ರೈಸ್ ಇದನ್ನ ತಿನ್ನೋ ಬದಲು ಮಿಲ್ಲೆಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಬ್ರೌನ್ ರೈಸ್ ಆಗಿರ್ಬೋದು, ಇದರಲ್ಲಿ ನಾವು ವಿಧವಾದ ತಿಂಡಿಗಳನ್ನ ಮಾಡ್ಕೊಂಡು ತಿನ್ಬೋದು. ಪ್ರೋಟೀನ್ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಪ್ರೋಟೀನ್ ಇನ್ಕ್ರೀಸ್ ಮಾಡೋಕೆ ನಿಮ್ಮ 3 ಟಿಪ್ಸ್ ಏನು? ಕಾಳುಗಳು. ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಕಾಳುಗಳನ್ನ ಬಳಸಿ, ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಇದೆ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ಗೆ ಎಗ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್. ಆ್ಯಂಡ್ ಮೂರನೇದು ಮೊಸರು. ಸೊ ಮೊಸರನ್ನ ನಾವು ಡೈರೆಕ್ಟಾಗಿ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ನಾವು ಮಾಡ್ಕೊಳ್ಳೋ ಹಿಟ್ಟಲ್ಲೂ ಸಹ ನಾವು ಮೊಸರನ್ನ ಹಾಕ್ಕೊಂಡು ತಿನ್ಬೋದು. ತುಂಬ ಜನ ಇದನ್ನ ಹೆಲ್ದಿ ಅಂತ ತಿಳ್ಕೊಂಡಿದ್ದಾರೆ, ಬಟ್ ಹೆಲ್ದಿ ಅಲ್ಲ. ಆ ಥರದ 3 ಯಾವುದು? ಮೊದಲನೇದು ಟೀ ಆ್ಯಂಡ್ ಬಿಸ್ಕೆಟ್, ಬ್ರೆಡ್ ಎರಡನೇದು, ಆ್ಯಂಡ್ ಮೂರನೇದು ಓಟ್ಸ್ ಆ್ಯಂಡ್ ರೆಡಿ ಟು ಈಟ್ ಸೀರಿಯಲ್ಸ್. ಓಟ್ಸ್ ತುಂಬ ಜನ ತಿಂತಾರಲ್ಲ. ಇನ್ಸ್ಟೆಂಟ್ ಓಟ್ಸ್ನ ತಿನ್ನಬೇಡಿ, ಸ್ಟೀಲ್ ಕಟ್ ಓಟ್ಸ್, ಅನ್ರಿಫೈನ್ಡ್ ಓಟ್ಸ್ನ ತಿನ್ನಿ. ಫೈನಲ್ ಕ್ವೆಶ್ಚನ್, 3 ಪದಗಳಲ್ಲಿ ಹೇಳಿ ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಹೇಗಿರಬೇಕು? ಆರೋಗ್ಯಕರ, ರುಚಿಕರ ಮತ್ತು ಶಕ್ತಿಕರವಾಗಿರ್ಬೇಕು. ಒಬ್ಬಾ ಸೊ ಈ 3 ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ಈ ಪಾಡ್ಕಾಸ್ಟ್ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಈ 3 ಅಂಶಗಳು ನಮ್ಮ ಬ್ರೇಕ್ಫಾಸ್ಟ್ ನಲ್ಲಿ ಸಿಗೋಕೆ ಸಾಧ್ಯ ಇದೆ ಅಂತ. ಖಂಡಿತ. ಮೌಲ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಬೆಳಗಿನ ತಿಂಡಿ ಬೇಕು ಬೇಡ ಅನ್ನೋದು ಒಂಥರ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟು, ಬಟ್ ವಿಜ್ಞಾನ ಏನ್ ಹೇಳುತ್ತೆ, ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ಬಹಳ ಸರಳವಾಗಿ ಸಿಂಪಲ್ ಆಗಿ ನೀವು ಇವತ್ತು ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ನಿಮ್ಮ ಥರನೇ ನಮ್ಮ ವೀಕ್ಷಕರು ಸಹ ಇದನ್ನ ಕೇಳಿಸ್ಕೊಂಡು ಇದನ್ನ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಬಾಯ್.